ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಭಕ್ತಿಯಿಂದಲೇ ಶಕ್ತಿ, ಭಕ್ತಿಯಿಂದಲೇ ಮುಕ್ತಿ. ಭಕ್ತಿ ವಿರಕ್ತಿಗಳೆಳಿದರೆ ಈ ಜಗದಲ್ಲಿ ಮುಕ್ತಿ ಇಲ್ಲೆಂದ ಸರ್ವಜ್ಞ. ಮುಕ್ತಿ ಅಂದ ಕೂಡಲೇ ಬಹಳ ಜನ ಸತ್ತ ಮೇಲೆ ಸಿಗುವಂತಹದ್ದು ಅಥವಾ ಅದು ನಮಗೆ ಬೇಡವಾದ್ದು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಭಕ್ತಿ ಮುಕ್ತಿ ನಮಗೇನು ಬೇಡ. ಅದರಲ್ಲೂ ಆಧುನಿಕರು ಮುಕ್ತಿ ಏನಕ್ಕೆ ಬೇಕು? ಚೆನ್ನಾಗಿ ದುಡಿದು, ಚೆನ್ನಾಗಿ ಉಂಡು, ಚೆನ್ನಾಗಿ ಬದುಕಿ ಹೋದ್ರೆ ಸಾಕು ಅನ್ನೋ ನಿಲುವಿಗೆ ಬಂದಿದ್ದಾರೆ. ಯಾವುದೇ ಒಂದು ಕೆಲಸವನ್ನ ಚೆನ್ನಾಗಿ ಮಾಡಿದರೆ, ಮನಮುಟ್ಟಿ ಮಾಡಿದರೆ, ಪ್ರೀತಿಯಿಂದ ಮಾಡಿದರೆ ಅದೇ ಮುಕ್ತಿ. ಮುಕ್ತಿ ಅಂದ್ರೆ ಅರ್ಥ ಬಿಡುಗಡೆ ಅಂತ ಅರ್ಥ. ಬಿಡುಗಡೆ ಅಂದ್ರೆ ಈ ಭವದಿಂದಲೇ ಬಿಡುಗಡೆ, ಸರಿ, ಅದು ಕೊನೆಯ ಹಂತ. ಅದೇನು ನಮ್ಮ ಕೈಯಲ್ಲಿಲ್ಲ, ಅದು ಪರಮಾತ್ಮನ ಇಚ್ಛೆ, ಅವನ ನಿಯಮದ ಪ್ರಕಾರ ನಡೀತದ. ಅದು ಒಂದು ಜನ್ಮದಲ್ಲಿ ಸಾಧ್ಯ ಆಗುವಂತಹದ್ದು ಅಲ್ಲ. ಹಾಗಾದ್ರೆ ನಾವು ನಮ್ಮ ಬದುಕನ್ನ ಸಂತೋಷಮಯವಾಗಿ, ತೃಪ್ತಿಕರವಾಗಿ, ರೋಮಾಂಚನಕಾರಿಯಾಗಿ ನಡೆಸಬೇಕಾದ್ರೆ ಅದಕ್ಕೂ ಕೂಡ ಭಕ್ತಿನೇ ಬೇಕು. ಭಕ್ತಿ ಅಂದ ಕೂಡಲೇ ಬಹಳ ಜನ ಬರೀ ಊದ್ಗಡ್ಡಿ, ಕರ್ಪೂರ, ಹೂವು, ಪತ್ರೆ, ಮಜ್ಜನ, ಮಡಿ ಇಷ್ಟಕ್ಕೆ ಅನ್ವಯ ಮಾಡೋದು ಬೇಡ, ಅಗತ್ಯ ಇಲ್ಲ. ಭಕ್ತಿ ಅಂದ್ರೆ ಶುದ್ಧವಾದ ಪ್ರೇಮ, ಆನಂದದ ಸ್ಥಿತಿ, ತ್ಯಾಗ, ಸೈರಣೆ, ತಾಳ್ಮೆ ಎಲ್ಲವೂ ಕೂಡಿ ಭಕ್ತಿ ಆಗ್ತದೆ. ಭಕ್ತಿ ಅಂದ್ರೆ ಕೇವಲ ಪೂಜೆ ಅಲ್ಲ. 9 ರೀತಿಯ ಭಕ್ತಿಗಳನ್ನ ನಾರದ ಸೂತ್ರದಲ್ಲಿ ವರ್ಣಿಸಿದ್ದಾರೆ. ಅದರಲ್ಲಿ ಚೆನ್ನಾಗಿ ಕೇಳೋದು ಕೂಡ ಒಂದು ಭಕ್ತಿ. ಅದೇ ಮೊದಲನೇ ಭಕ್ತಿ ಅಂತಾರು. ಶ್ರವಣ ಭಕ್ತಿ. ಚೆನ್ನಾಗಿ ಕೇಳೋದು, ಗಮನ ಹರಿಸಿ ಕೇಳೋದು, ಪ್ರೀತಿಯಿಂದ ಬಾಳೋದು. ವಂದನ, ಶ್ರವಣಂ, ಕೀರ್ತನಂ. ಕೀರ್ತನ ಅಂದ ಕೂಡಲೇ ಬಹಳ ಜನ ತಿಳ್ಕೊಂತ ಗೊತ್ತಾ, ಈ ಹರಿಕಥೆ ಅಥವಾ ಹರಕಥೆ, ಶಿವಕಥೆ ಯಾರ್ದೋ ಹೇಳ್ತಾರಲ್ಲ, ಭಕ್ತ ಸಿರಿಯಾಳ, ಭಕ್ತ ಪ್ರಹ್ಲಾದ, ಭಕ್ತ ಆಂಜನೇಯ, ಬಟ್ ಇವೆಲ್ಲ ಭಕ್ತ ಅಂತ ಬಳಸ್ತಾರಲ್ಲ. ಇದು ಮಾತ್ರ ಕೀರ್ತನ ಅಂತ ತಿಳ್ಕೊಂಡ್ಬಿಡ್ತಾರೆ. 1-2 ತಾಸು 3 ತಾಸು ಭಕ್ತಿ ಜೀವಿಗಳ ಬಗ್ಗೆ ವರ್ಣಿಸ್ತಕ್ಕಂಥದ್ದೇ ಕೀರ್ತನ ಅಂತ ತಿಳ್ಕೊಂತ. ಅದು ಹೌದು, ಅದು ಕೀರ್ತನವೇ. ಆದರೆ ನಮ್ಮ ಜೀವನದಲ್ಲಿ ಪರಸ್ಪರರು ಕೀರ್ತಿಸಿಕೊಂಡು ಬದುಕ್ತೀವಲ್ಲ, ಅದು ಕೂಡ ಕೀರ್ತನವೇ, ಕೀರ್ತನ ಭಕ್ತಿ. ಉದಾಹರಣೆಗೆ, ತಂದೆ ತಾಯಿ ಮಕ್ಕಳನ್ನು ಹೊಗಳ್ತಿರ್ತಾರೆ, ನೀವು ಗಮನಿಸ್ಬೇಕು. ಅಪ್ಪಾಜಿ ಅಂತ ಮಗನನ್ನ ತಾಯಿ ಅಪ್ಪಾಜಿ ಅಂತ ಕರೀತಾಳ. ಆಕೆನೇ ಜನ್ಮ ಕೊಟ್ಟಿರೋಳು. ತಾನು ಜನ್ಮ ಕೊಟ್ಟ ಶಿಶುವಿಗೆ ದೇವರ ಸ್ಥಾನವನ್ನು ಕೊಡ್ತಾಳೆ. ಅದು ಕೀರ್ತನ ಭಕ್ತಿ. ಅದು ಅರ್ಥ ಆಗತ್ತಲ್ವಾ? ಅಪ್ಪಾಜಿ ಅನ್ನೋ ಶಬ್ದ ಅದೇನು ಸಾಮಾನ್ಯ ಅಲ್ಲ. ತಂದೆ ಮಗಳಿಗೆ ಅವ್ವ ಅಂತ ಅಂದ್ರೆ ತನ್ನ ತಾಯಿಯನ್ನ ಮಗಳಲ್ಲಿ ಕಾಣ್ತಾನೆ ಅಪ್ಪ.
ಇದು ಕೂಡ ಕೀರ್ತನ ಭಕ್ತಿ. ಆ ಮಗುವಿಗೆ, ಮಗಳಿಗೆ ಅಥವಾ ಮಗನಿಗೆ ಆ ತಂದೆ ಅಥವಾ ತಾಯಿ ಆ ತರ ಕರೆದಾಗ ಅವನಲ್ಲಿ ಹೊಸತನ ಉಂಟಾಗುತ್ತೆ, ಆನಂದ ಉಂಟಾಗುತ್ತೆ. ಆಕೆ ಅಥವಾ ಆತ, ಮಗಳು ಅಥವಾ ಮಗ, ಅವನು ಅಷ್ಟೇ ಪ್ರೀತಿಯಿಂದ ಯವ್ವ ಅನ್ನೋದಾಗ್ಲಿ, ಅಪ್ಪ ಅನ್ನೋದಾಗ್ಲಿ, ಅದರಲ್ಲಿ ಶಾಸ್ತ್ರೀಯ ಗುಣ ಅಂದ್ರೆ ಅಯ್ಯನವರೇ, ಅಪ್ಪನವರೇ, ಅವ್ವನವರೇ ಅಂತ ಬರಲ್ಲ. ಯಪ್ಪ ಯವ್ವ ಅಂದ್ರೇನೆ ಅದು ಭಕ್ತಿ, ಅಂದ್ರೆ ಆ ಶಕ್ತಿ. ಇದು ಮನುಷ್ಯ ಕಂಡುಕೊಂಡಂತಹ ರೀತಿ, ಮನುಷ್ಯ ಕಂಡುಕೊಂಡಂತಹ ರೀತಿ. ಇಲ್ಲೊಬ್ರು ಉಪವಾಸಕ್ಕೆ ಬರ್ತಾರೆ ಕೊಪ್ಪಳದಿಂದ, ಆಗಾಗ ಬರ್ತಿರ್ತಾರೆ. ಅವಿವಾಹಿತರು ಅವರು, 45 ಅಥವಾ 40 ವರ್ಷದ ಒಳಗಡೆ ಇದ್ದಾರೆ, 40 ವರ್ಷ ಆಗಿದೆ. ಶ್ರೀಮಂತ. ಅವಿವಾಹಿತ ಅಂದ್ರೆ ಏನು ಬಡತನದಿಂದ ಕಾರಣದಿಂದ ಮದುವೆ ಮಾಡ್ಕೊಂಡಿಲ್ಲ ಅಂತ ಏನಲ್ಲ. ಏನೋ ಜೀವನದಲ್ಲಿ ಬೇಜಾರಾಯ್ತು. ಮೊದಲು ಪ್ರೇಮ ಜೀವಿನೇ ಅವರು, ಯಾರನ್ನೂ ಇಷ್ಟಪಟ್ಟಿದ್ರು. ಅವರು ಏನೋ ಕಾರಣಕ್ಕೆ ಇಬ್ಬರ ನಡುವೆ ಮದುವೆ ಆಗ್ಲಿಲ್ಲ. ಇವರು ಸಂಕಲ್ಪ ಮಾಡಿದ್ರು, ಆಕೆ ಮದುವೆ ಆಯ್ತು. ಇವ್ರು ಸಂಕಲ್ಪ ಮಾಡಿದ್ರು, ಇನ್ಮೇಲೆ ನಾನು ಮದುವೆ ಮಾಡ್ಕೋಬಾರದು. ಸಾಮಾನ್ಯವಾಗಿ ಮದುವೆ ಮಾಡ್ಕೊಳ್ಳದೆ ಇದ್ದವರಲ್ಲಿ, ಆ ರೀತಿ ಇದ್ದವರಲ್ಲಿ ಸ್ವಲ್ಪ ಸಿಡುಕುತನ, ಆಮೇಲೆ ಸ್ವಲ್ಪ ಅಹಂಕಾರ, ನಿರಾಶೆ, ನೋವು ಏನೇನೋ ಇರುತ್ತೆ. ಮತ್ತು ಅವರೇನು ಮಠ ಗಿಟ ಸೇರ್ಕೊಂಡಿಲ್ಲ, ಎಲ್ಲೋ ಹೋಗಿಲ್ಲ, ಅವರು ಮನೆಯಲ್ಲೇ ಇದ್ದಾರೆ. ಅಣ್ಣ ತಮ್ಮ ಒಟ್ಟಿಗೆ ಇದ್ದಾರೆ. ಒಟ್ಟಿಗೆ ಅಂದ್ರೆ ವ್ಯವಹಾರ ಏನು ಒಟ್ಟಿಗೆ ಅಲ್ಲ, ಒಂದೇ ಮನೇನೂ ಅಲ್ಲ, ಜಗಳ ಆಡಲ್ಲ, ಪ್ರೀತಿಯಿಂದ ಇದ್ದಾರೆ. ಮೊನ್ನೆ ಒಂದು ಘಟನೆ ಹೇಳಿದ್ರು, ಅವ್ರ ತಾಯಿಗೆ ಹುಷಾರಿಲ್ಲ, ಇಲ್ಲಿ ಬಂದು ಉಪವಾಸ ಮಾಡ್ಕೊಂಡು ಹೋಗಿದ್ದಾರೆ. ವಯಸ್ಸಾಗಿದೆ. ಈಗ ಅವ್ರ ಉಪವಾಸಕ್ಕೆ ಇಲ್ಲಿ ಬರಕ್ಕೆ ಇಷ್ಟಪಡಲ್ಲ. ಇಲ್ಲಿ ಬಂದು ಉಪವಾಸ ಮಾಡಿದ್ರೆ ಆರಾಮಾಗ್ತಾರ ಅವ್ರು. ಆದ್ರೆ ಅವ್ರ ಭಯ ಹೋಗ್ಬಿಟ್ಟಿದೆ, ಉಪವಾಸ ಅಂದ್ರೆ ನನಗಾಗಲ್ಲ, ಬೇಡ, ಉಪವಾಸಕ್ಕೆ ಹೋಗಲ್ಲ. ಅವ್ರು ಬಂದು ಹೇಳ್ಕೊಂಡು, ನಮ್ಮ ತಾಯಿಗೆ ಹುಷಾರು ಮಾಡ್ಬೇಕಾಗಿದೆ, ಸಿಕ್ಕಾಪಟ್ಟೆ ಮಾತ್ರೆ ಇದಾವೆ, ಅಲೋಪತಿ ಮಾತ್ರೆ ಇದಾವೆ, ಏನ್ ಮಾಡ್ಲಿ, ಇಲ್ಲಿ ಉಪವಾಸಕ್ಕೂ ಬರಲ್ಲ ಅಂತ. ಅವಾಗ ನಾನು ಹೇಳಿದೆ, ಸರಿ, ಹೆಂಗಿದ್ರು ಊಟ ಸೇರಲ್ಲ ಅವ್ರಿಗೆ, ಮಾತ್ರೆ ತಗೊಳಕ್ಕೂ ಇಷ್ಟ ಆಗಲ್ಲ. ದೇವ್ರೆ ನನ್ನ ಜೀವ ತಗೊಂಡ್ಬಿಡು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಇಲ್ಲ ಅಂತಂದ್ರೆ ನನಗೊಂದು ಯಾವ್ದಾರು ಇಂಜೆಕ್ಷನ್ ಕೊಡಿಸ್ಬಿಡಪ್ಪ, ಸಾಯುವಂತ ಒಂದು ಇಂಜೆಕ್ಷನ್ ಕೊಡಿಸ್ಬಿಡು, ಸತ್ತೋಗ್ತೀನಿ ಅಂದ್ರೆ ಅಷ್ಟು ನೋವು ಅನುಭವಿಸ್ತಾ ಇದೆ ಪಾಪ ಜೀವ. ಅವರು ಇಲ್ಲಿ ಒಬ್ರು ಆಯುರ್ವೇದಿಕ್ ಕಾಲೇಜ್ ಇದೆ, ಇಲ್ಲಿ ಗೊತ್ತಲ್ಲ ಆಯುರ್ವೇದಿಕ್ ಕಾಲೇಜ್ ಅಂತ, ಅಲ್ಲಿಗೆ ಹೋಗ್ರಿ ಅಂತ ಹೇಳಿದೆ ನಾನು. ಅಲ್ಲಿ ಕರ್ಕೊಂಡೋಗ್ರಿ, ಮಸಾಜ್ ಗಿಸಾಜ್ ಮಾಡಬಹುದು, ಅವ್ರಿಗೆ ಸ್ವಲ್ಪ ಸಮಾಧಾನ ಆಗಬಹುದು, ಕರ್ಕೊಂಡೋಗ್ರಿ ಅಂತ ಹೇಳಿದೆ. ಅಲ್ಲಿ ಸುಮ್ಮನೆ ಹೋಗಿದ್ದಾರೆ, ನನ್ನ ತಾಯಿನ ಕರ್ಕೊಂಡೋಗಿಲ್ಲ. ಅಲ್ಲಿ ವೈದ್ಯರನ್ನ ಕನ್ಸಲ್ಟ್ ಮಾಡಿದ್ದಾರೆ. ಅವ್ರು ಹೇಳಿದ್ದಾರೆ, ಇಲ್ಲ ಈಗ ಕರ್ಕೊಂಬಂದ್ರೆ, ಇಲ್ಲಿಗೇನು ಕರ್ಕೊಂಬರೋದು ಬೇಡ, ಎರಡು ಪೌಡ್ರ್ ಕೊಡ್ತೀನಿ, ಆ ಪೌಡ್ರ್ ಕೊಡಿ, ಬರೇ ಸಪ್ಪನ ಆಹಾರ ಕೊಡಿ, ಅವ್ರಿಗೆ ಏನು ಇಷ್ಟ ಆಗುತ್ತೋ, ಉಪ್ಪು ಖಾರ ಏನು ಬೇಡ, ಬೇಯಿಸೋದು ಸಿರಿಧಾನ್ಯಗಳಿರಲಿ ಅಥವಾ ಅನ್ನ ಊಟ ಮಾಡ್ತೀನಿ, ಗಂಜಿ ಥರ ಮಾಡಿ ಕೊಡಿ, ಈ ಪೌಡ್ರ್ ಕೊಡಿ. ಅಷ್ಟು ಕೊಟ್ಟರೆ 2 ತಿಂಗಳಲ್ಲಿ ಎಷ್ಟೋ ಆರಾಮಾಗಿದ್ದಾರೆ, ಮಾತ್ರೆ ಎಲ್ಲ ಬಿಡಿಸ್ಬಿಟ್ಟಿದ್ದಾರೆ, ಖುಷಿಯಾಗಿದೆ ತಾಯಿಗೆ. 2 ತಿಂಗಳು ಹಿಡೀತು. ಆಮೇಲೆ ಅವ್ರದ್ದು ಏನು ಅಂದ್ರೆ, ತನಗೆ ಹುಷಾರಿಲ್ದಿದ್ದಾಗ ಮಗ ತನ್ನ ಹತ್ರನೇ ಇರಬೇಕು. ಎಲ್ಲ ತಾಯಂದ್ರು ಬಯಸೋದೇ ತಾನೆ. ಅವ್ರು ಹೇಳಿದ್ರು, ನಾನು ಎಲ್ಲೂ ಊರು ಬಿಟ್ಟು ಹೋಗಂಗಿಲ್ಲ, ವ್ಯಾಪಾರ ಇದೆ ಅವ್ರದ್ದು, ಅಮ್ಮನ ಜೊತೆಗೆ ಮಲ್ಕೋಬೇಕು, ಅಮ್ಮನ ಹತ್ರನೇ ಇರಬೇಕು, ಇರ್ತೀನಿ ನಾನು.
ನೋಡಿ ಎಂತಹ ಭಕ್ತಿ ಇದು, ಎಂತಹ ಪ್ರೇಮ ಇದು. ತಾನು ಮದುವೆ ಮಾಡ್ಕೊಂಡಿಲ್ಲ, ತಾನು ವ್ಯಾಪಾರ ಮಾಡ್ತಾ ಮಾಡ್ತಾ ಚೆನ್ನಾಗಿ ಸಂಪಾದನೆ ಮಾಡ್ತಾ ಒಳ್ಳೆ ಸಂಪಾದನೆ ಮಾಡ್ತಾರೆ. ಯಾವುದು ಸ್ಕ್ರಾಪ್ ಬಿಸ್ನೆಸ್, ಎಲ್ಲ ತ್ಯಾಜ್ಯಗಳು, ಹಳೆ ಪದಾರ್ಥಗಳು ತಗೊಂತಾರಲ್ಲ, ಕಬ್ಬಿಣದ್ದು ಬೇರೆ ಬೇರೆದೆಲ್ಲ ಹಳೆ ಪದಾರ್ಥಗಳು ತಗೊಳ್ಳೋದು, ಅದನ್ನ ಇಲ್ಲಿ ಕೊಡಬೇಕು, ಕೊಡೋದು, ತನ್ನ ಜೀವನದ ಲಾಭವನ್ನು ನೋಡಿಕೊಂಡು ಬಿಸ್ನೆಸ್ ಮಾಡ್ತಾರೆ, ಅಂದ್ರೆ ವ್ಯಾಪಾರ ಮಾಡ್ತಾರೆ. ತಾಯಿನೂ ನೋಡ್ಕೊಳ್ತಾರೆ. ತುಂಬಾ ಏನು ಓದಿಲ್ಲ ಅವರು, SSLC PUC ಆಗಿರ್ಬೋದು. ಇದು ಭಕ್ತಿ. ಇದು ಇಲ್ಲಿ ಯಾವ ಪೂಜೆನೂ ಇಲ್ಲ. ಅವರು ಇಲ್ಲಿ ಉಪವಾಸಕ್ಕೆ ಬಂದ್ಮೇಲೆ ಅವ್ರು ಮಾಂಸಾಹಾರನ ಬಿಟ್ಟಿದ್ದಾರೆ. ತುಂಬಾ ನೋವು, ತುಂಬಾ ಬೆನ್ನೋವು ಇರ್ತಿತ್ತು. ಮಾಂಸಾಹಾರ ಬಿಟ್ರು, ಚೆನ್ನಾಗಾದ್ರು. 10 ಜನ ಏನು 100 ಜನ ಕಳ್ಸಿದ್ರಲ್ಲಿ, ಅಶೋಕ್ ಅಂತ ಹೇಳಿ 100 ಜನ ಕಳ್ಸಿದ್ರಿ ನಾವು. ಅಂದ್ರೆ ಇದೆಲ್ಲ ಯಾವುದರಿಂದ ಬಂತಿದ್ದು? ಅಮ್ಮನ್ ನೋಡ್ಕೊಳ್ಳೋದು, ತಾಯಿ ಸೇವೆ, ತನ್ನ ಜೀವನವನ್ನು ನೋಡ್ಕೊಳ್ಳೋದು, ಅವಿವಾಹಿತ ಜೀವನ, ಹೋಟ್ಲಲ್ಲಿ ಕೆಲವು ಸಾರಿ ಊಟ, ಎಲ್ಲ ಇದ್ರೂ ಸಕಾರಾತ್ಮಕತೆ, ಪಾಸಿಟಿವ್ನೆಸ್. ನನ್ನ ಅಮ್ಮ ನಾನು ನೋಡ್ಕೋಬೇಕು, ನನ್ನ ಗುರುಗಳು ನನಗೊಳ್ಳೆ ಪದ್ಧತಿ ಕಲಿಸಿದ್ದಾರೆ, ನಾನು ಬೇರೆಯವ್ರಿಗೂ ಉಪಕಾರ ಮಾಡ್ಬೇಕು. ಎಷ್ಟೋ ಜನ ಕರ್ಕೊಂಡ್ಬಂದಿದ್ದಾರೆ ಸಂಬಂಧಿಕರುಗಳನ್ನ, ತಮ್ಮ ಕೆಲಸ ಬಿಟ್ಟು ಕರ್ಕೊಂಡು ಬಂದು ಇಲ್ಲಿ ಉಪವಾಸಕ್ಕೆ ಬಿಟ್ಟು ಹೋಗ್ತಾರೆ. ತಮ್ಮ ಕಾರ್ ಇಟ್ಕೊಂಡಿದ್ದಾರೆ. ಅಂದ್ರೆ ಇದು ಭಕ್ತಿ. ಇದು ಕೂಡ ಭಕ್ತಿನೇ. ಶಕ್ತಿ ಕೊಡ್ತದದು. ಎಂತಹ ಶಕ್ತಿ ಕೊಟ್ಟಿದೆ ನೋಡಿ. ಅಂದ್ರೆ ಪ್ರೇಮದ ಉದಾತ್ತೀಕರಣ ಅಂತ ಕರೀತಾರೆ ಇದಕ್ಕೆ. ತಾನು ತನ್ನ ಆನಂದಕ್ಕಾಗಿ, ಇತರರ ಆನಂದಕ್ಕಾಗಿ ತನ್ನ ಕೆಲವು ಗುಣಗಳನ್ನು ತ್ಯಾಗ ಮಾಡೋದಿದೆಯಲ್ಲ, ದೈಹಿಕ ಗುಣಗಳನ್ನ, ಅಂಗಗುಣಗಳನ್ನ ತ್ಯಾಗ ಮಾಡೋದಿದೆಯಲ್ಲ, ಅದು ಭಕ್ತಿನೇ. ಒಬ್ಬ ಬಡ ತಾಯಿ, ಆಕೆ ಎಲ್ಲರಿಗೂ ಉಣಿಸಿ, ಮಕ್ಕಳಿಗೆ ಗಂಡನಿಗೆ ಉಣಿಸಿ, ತಾನು ಉಳಿದಿದ್ದು 1 ತುತ್ತೆ ಇರಲಿ 2 ತುತ್ತೆ ಇರಲಿ ಉಂಡು ಹೊಟ್ಟೆ ತುಂಬ ನೀರು ಕುಡಿದು ಮಲ್ಕೊಂತಾಳಲ್ಲ, ಆ ಭಕ್ತಿ ಯಾವುದಕ್ಕಿಂತ ಕಡಿಮೆ. ಅದು ಯಾವ ತೀರ್ಥಕ್ಷೇತ್ರಕ್ಕೆ ಹೋಗೋದು ಬೇಕಾಗಿಲ್ಲ, ಯಾವ ಅಭಿಷೇಕ ಮಾಡಿಸೋದು ಬೇಕಾಗಿಲ್ಲ. ಅಲ್ಲಿ ಹೋದ್ರೆ ಭಕ್ತಿ ಜಾಗೃತಿನೂ ಆಗೋದಿಲ್ಲ. ಸುಮ್ಮನೆ ನೆಪಕ್ಕೆ, ಹಣಕ್ಕೆ, ತೋರಿಕೆಗೆ ಮಾಡ್ತೀವಿ. ಅಲ್ಲಿಂದ ಏನು ಪ್ರಯೋಜನವೂ ಇಲ್ಲ, ಫಲವೂ ಸಿಕ್ಕಲ್ಲ. ಆದರೆ ಈ ಪ್ರೇಮ, ಈ ಭಕ್ತಿ ಇದೆಯಲ್ಲ, ಅದು ಇಂತಹ ಶಕ್ತಿ ಕೊಡುತ್ತೆ. ಅದಕ್ಕೆ ಸರ್ವಜ್ಞ ಹೇಳೋದು, ಭಕ್ತಿಯಿಂದಲೇ ಶಕ್ತಿ, ಭಕ್ತಿಯಿಂದಲೇ ಮುಕ್ತಿ, ಭಕ್ತಿ ವಿರಕ್ತಿಗಳ ಅಳಿದರೆ. ಈಗ ಅವ್ರು ಮದುವೆ ಮಾಡ್ಕೊಳ್ಳೋದಾರ್ದ ಇದಾರೆ, ವಿರಕ್ತ ಅಂದ್ರೆ ಕಾವ್ಯ ಹಾಕಿಲ್ಲ ಅವ್ರೇನು ಎಲ್ಲದನ್ನು ಬಿಟ್ಟಿಲ್ಲ. ಆದ್ರೆ ಅವ್ರ ಬದುಕಿದೆಯಲ್ಲ, ವಿರಕ್ತ ಬದುಕದು, ವಿರಕ್ತ ಬದುಕು, ಅದೇ ವಿರಕ್ತಿ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣಾರ್ಥಿ.